ನಿಸರ್ಗ ಅಂತ. ನಾನು ಜೆ.ಎಸ್.ಎಸ್ ಆಯುರ್ವೇದ ಕಾಲೇಜಿಂದ ಬಂದಿರೋದು. ಇವತ್ತು ನಾನು ಮಾತಾಡ್ತಿರೋ ವಿಷಯ ಅಂದರೆ ಸ್ವರ್ಣಪ್ರಾಶನದ ಬಗ್ಗೆ. ಸ್ವರ್ಣಪ್ರಾಶನ ಇಲ್ಲಿ ಪ್ರಾರಂಭ ಆಗಿ ಸುಮಾರು ವರ್ಷ ಆಗಿದೆ. ಇದು ಮಕ್ಕಳ ಅಭಿವೃದ್ಧಿಗೆ ಅಂದರೆ ಬೆಳವಣಿಗೆ ಮತ್ತು ಮೆದುಳಿನ ಬೆಳವಣಿಗೆ ಇದಕ್ಕೆಲ್ಲ ತುಂಬ ಉಪಯೋಗ ಆಗುತ್ತೆ. ಈ ಜ್ವರ ತುಂಬ ಇದ್ದಾಗ ಆವಾಗಲೂ ಇದನ್ನು ಕೊಡಬಾರ್ದು. ಯಾವ್ಯಾವಾಗ ಕೊಡ್ಬೋದು ಅಂತಂದರೆ ಹುಟ್ಟಿದ ವರ್ಷದಿಂದ ಹಿಡಿದು 16 ವರ್ಷ ತನಕ ಕೊಡ್ಬೋದು. 5 ವರ್ಷ ತನಕ ಕಂಪಲ್ಸರಿ ಕೊಡಬೇಕು. ಯಾಕೆ ಅಂದರೆ ಆವಾಗ ಮೆದುಳಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತಿರುತ್ತೆ ಮಕ್ಕಳಿಗೆ. ಅದಕ್ಕೆ ಬೇಸ್ಡ್ ಆನ್ ಎಷ್ಟೆಷ್ಟು ವಯಸ್ಸಿರುತ್ತೆ ಅದ್ರ ಮೇಲೆ ನಾವು ಡ್ರಾಪ್ಸ್ ಹಾಕ್ತಾ ಹೋಗ್ತೀವಿ. ಇದು ಪುಷ್ಯ ನಕ್ಷತ್ರದಲ್ಲಿ ನಾವು ಹಾಕೋದು. ಈ ವರ್ಷದಲ್ಲಿ ಫೆಬ್ರವರಿಯಲ್ಲಿ 2 ಸರಿ ಬಂದಿದೆ ಪುಷ್ಯ ನಕ್ಷತ್ರ, 1ನೇ ತಾರೀಕು ಮತ್ತು 28ನೇ ತಾರೀಕು. ಮುಂದಿನ ತಿಂಗಳು ಮಾರ್ಚ್ 28ಕ್ಕೆ ಪುಷ್ಯ ನಕ್ಷತ್ರ ಇರೋದ್ರಿಂದ ಮುಂದಿನ ತಿಂಗಳು 28ನೇ ತಾರೀಕು ಹಾಕ್ತಾಯಿದ್ದೀವಿ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಇದು ಸ್ವರ್ಣಪ್ರಾಶನ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇದು ರಾಘವೇಂದ್ರ ಮಠದಲ್ಲಿ ನಾವು ಹಾಕ್ತಾ ಇರೋದು ಕೊಳ್ಳೇಗಾಲ. ಇನ್ನೊಂದು ಸೆಂಟರ್ ಜೆ.ಎಸ್.ಎಸ್ ವಿಮೆನ್ಸ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಇದೆಯಲ್ಲ, ಅಲ್ಲೂ ಮಾಡ್ತಾಯಿದ್ದೀವಿ.